ಹುಬ್ಬಳ್ಳಿಯಲ್ಲಿ ಹೆಣ್ಮಕ್ಳ ಒಳ ಉಡುಪು ಕದಿತಿದ್ದವನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪವರ್ ಟಿವಿ ವರದಿ ಬೆನ್ನಲ್ಲೇ ಕಾರ್ತಿಕ್ ಬೇಜವಾಡನನ್ನ ಹಾಕಿ ಬಂಧಿಸಿದೆ. ನೋಡಿ ಎಂತೆಂಥ ಸ್ಯಾಡಿಸ್ಟ್ಗಳಿರ್ತಾರೆ, ಎಂಥ ಅಸಹ್ಯದವ್ರು ಇರ್ತಾರೆ ಅಂತ ಹೇಳಿ. ಹೆಣ್ಮಕ್ಳ ಒಳ ಉಡುಪು ಕಳ್ತನ ಮಾಡ್ತಾ ಇದ್ನಂತೆ ಇವನು. ಎಂಥ ವಿಕೃತ ಮನಸ್ಸು. ಈತನನ್ನ ಪವರ್ ಟಿವಿ ವರದಿ ಪ್ರಸಾರ ಮಾಡಿದ್ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಬೆಂಡಿಗೇರಿ ಪೊಲೀಸರು ಅರೆಸ್ಟ್ ಮಾಡಿರೋದು. ಹುಬ್ಬಳ್ಳಿ ನಗರದ ತಂತಿ ಓಣಿ ನಿವಾಸಿಯಾಗಿದ್ದಾನೆ ಆರೋಪಿ ಕಾರ್ತಿಕ್. ರಾತ್ರಿ ವೇಳೆ ಮಹಿಳೆಯರ ಒಳ ಉಡುಪನ್ನ ಕದೀತಾ ಇದ್ದ. ವೀರಾಪುರ ಓಣಿಯಲ್ಲಿ ಕಾರ್ತಿಕ್ ಕೃತ್ಯದ ಬಗ್ಗೆ ಪವರ್ ಟಿವಿ ವರದಿ ಮಾಡಿತ್ತು. ಆರೋಪಿ ಕಾರ್ತಿಕ್ ಬಂಧನ ಆಗಿರೋದ್ರಿಂದ ಹುಬ್ಬಳ್ಳಿಯ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂದ್ರೆ ಇಂಥ ಒಂಥರ ಸ್ಯಾಡಿಸ್ಟ್ಗಳು, ಒಂಥರ ವಿಕೃತ ಮನಸ್ಸಿನವರು, ಒಂಥರ ವಿಚಿತ್ರ ಅಂತ ಅನ್ಸುತ್ತೆ. ನೋಡಿದ್ರೂ ಭಯ ಆಗುತ್ತೆ. ಜನ ಕೂಡ ಬೆಚ್ಚ ಬೀಳ್ತಾರಲ್ವಾ, ಸಹಜವಾಗಿ ಯಾರು ಇಂಥ ಕೆಲ್ಸಕ್ಕೆ ಮುಂದಾಗಲ್ಲ. ನೋಡಿ CC ಕ್ಯಾಮ್ರಾ ವಿಜುವಲ್ಸ್ ನೋಡಿ, ಅವನು ಮಾಡ್ತಾರೋ ಕೆಲಸ ರಾತ್ರಿ ಹೊತ್ತು ಹೋಗ್ಬಿಟ್ಟು. ಸೊ ಸದ್ಯ ಹುಬ್ಬಳ್ಳಿ ಜನ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ ಅವನನ್ನು ಅರೆಸ್ಟ್ ಮಾಡಿರೋದ್ರಿಂದ. ಇಂಥವ್ರು ಯಾವ ಮೈಂಡ್ ಸೆಟ್ಟಲ್ಲಿ ಇರ್ತಾರೋ ಏನೋ, ಯಾರಿಗೆ ಯಾವಾಗ ಏನಾದರೂ ಮಾಡಿಬಿಡ್ತಾರೋ ಏನೋ ಅದು ಕೂಡ ಗೊತ್ತಿರೋದಿಲ್ಲ. ಒಳ ಉಡುಪು ಇನ್ನರ್ವೇರ್ಸ್ ಎಲ್ಲ ಕಳ್ಳ ಕದ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಬಟ್ ಇದು 3 ವರ್ಷದಿಂದ ನಡೀತಾ ಇದೆ. ನಾವು ಹಿಂದ್ಗಡೆಯಿಂದ ಬರ್ತಾನೆ ಹೆಂಗೆ ಹಿಡಿಯೋದು ಅಂತ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಮೊನ್ನೆ ಕ್ಯಾಮ್ರಾ ಒಳಗಡೆ ಮುಂದ್ಗಡೆನೇ ಬಂದು ಕ್ಯಾಮ್ರಾ ಒಳಗಡೆಯಿಂದ ಸಿಕ್ಕಿಬಿಟ್ಟ ಅಷ್ಟೇ. ಹೇಳೋಕ್ಕೆ ನಮ್ಗೆ ಒಂಥರ ಅನ್ಸುತ್ತೆ, ಗಂಡು ಮಕ್ಕಳಾಗಿ ಹೆಂಗೆ ತೊಗೊಂಡೋಗ್ತಾವಪ್ಪ, ಹೆಣ್ಮಕ್ಳು ನಾವೇ ತೊಗೊಳಂಗಿಲ್ಲ. ಗಂಡು ಮಕ್ಕಳಿಗೆ ಹೆಂಗೆ ತೊಗೊಂಡೋಗ್ತವೆ, ಹೆಂಗೆ ಹೆಣ್ಮಕ್ಳು ಅಂತೂ ಅಷ್ಟು ಮೇಲೆ ಹತ್ತಲ್ಲ. 4 ವರ್ಷದಿಂದ ಇದೇ ಥರ ಮಾಡಕತ್ತನ್ರಿ. ನಮ್ಗೆ ಗೊತ್ತಾಗ್ತಿದ್ದಿಲ್ಲ ಈ ಕ್ಯಾಮ್ರಾದಾಗ ಅಂತಂದು ಈ ಮೇಲೆಲ್ಲ ತಂದು ತೆಳಗೆ ಹಾಕೊಂತು. ತೆಳಗೆ ಹಾಕಿದ್ಮೇಲೆ ಆಮೇಲೆ ಈ ಕ್ಯಾಮ್ರಾದಲ್ಲಿ ಚೆಕ್ ಮಾಡೋಣ, ಅನುಪ ಸಾಕಾಗೈತಪ್ಪ ನಮ್ಗೆ ಅನ್ಕೇಸ್ ಅಂತಂದು ಅನುಪ ರಿಕ್ವೆಸ್ಟ್ ಮಾಡಿದೆ, ಬರ್ರಿ ಅಂಟಿ ಒಂದು ಸಲ ಆಗಲಿ ಅನ್ಕೇಸ್ ಅಂದು ಹೋಗಿ ಕ್ಯಾಮ್ರಾದಾಗ ಒಂದು ಕನಿಷ್ಠ ಅಂದ್ರೆ 2-3 ತಾಸು ತನಕ ಚೆಕ್ ಮಾಡಿದಾಗ ಅವಾಗ ಅಯ್ಯೋ ಹಿಂಗೆ ಮಾಡ್ಯಾನ ಅಂತ ಅಂತಾರೆ. ಆಮೇಲೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿಕುಮಾರ್, ಒಂಥರ ವಿಕೃತ ಮನಸ್ಸು, ಸ್ಯಾಡಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವನಿಗೆ ಆಕ್ಚುಲ್ ಸ್ಯಾಡಿಸ್ಟ್. ಈತನನ್ನ ಪೊಲೀಸಿಗೆ ಅರೆಸ್ಟ್ ಮಾಡ್ತಿದ್ದಾರೆ. ಜನ ಹೇಳಿದ್ರೆ ಆಶ್ಚರ್ಯ ಆಗ್ತಾ ಇತ್ತು. ಕಳೆದ 3-4 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ರು. 3-4 ವರ್ಷದಿಂದ ಯಾರು ಕಂಪ್ಲೇಂಟೇ ಮಾಡಿರ್ಲಿಲ್ವಾ ಇವನ್ ಬಗ್ಗೆ? ಸಿಂಧೂರ, ಪ್ರಮುಖವಾಗಿ ಈ ಒಂದು ವಿಚಾರವನ್ನ ನಿಜಕ್ಕೂ ಕೂಡ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೃತ್ಯ. ಸಾಮಾನ್ಯವಾಗಿ ದೇವಸ್ಥಾನ, ಮನೆ ಕಳ್ಳತನ, ಅಂಗಡಿ ಕಳ್ಳತನ, ಬೇರೆ ಎಲ್ಲವುಗಳನ್ನು ನೋಡಿದ್ದೇವೆ. ಆದರೆ ಈ ಒಂದು ಕಾರ್ತಿಕ್ ಬೇಜವಾಡ ನಿಜಕ್ಕೂ ಕೂಡ, ಅದರಲ್ಲೂ ಮಹಿಳೆಯರ ಬಟ್ಟೆಗಳನ್ನೇ, ಒಡ ಉಳುಪುಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇರೋದು ನಿಜಕ್ಕೂ ಸಮಾಜ ತಲೆ ತಗ್ಗಿಸುವಂತಹ ಒಂದು ವಿಚಾರವಾಗಿದೆ. ಈ ಒಂದು ವಿಚಾರ ಕುರಿತಂತೆ ಹಲವಾರು ದಿನಗಳಿಂದ ಕೂಡ ಪೊಲೀಸರಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಹೇಳಿದರೂ ಕೂಡ ಯಾರು ಕೂಡ ತಲೆ ಕೆಡಿಸಿಕೊಂಡಿದ್ದಿಲ್ಲ. ಇವತ್ತು ಆ ಒಂದು ಪವರ್ ಟಿವಿ ವರದಿ ಪ್ರಸಾರ ಬೆನ್ನಲ್ಲೇ ಕೂಡ ಕಾರ್ತಿಕ್ನನ್ನ ಬೆಂಡಿಗೇರಿ ಪೊಲೀಸರು ಎಡೆಮೂರು ಕಟ್ಟಿ ಜೈಲಿಗೆ ಅಟ್ಟಿದ್ದಾರೆ. ಇನ್ನು ಕಳೆದ ಹಲವಾರು ದಿನಗಳಿಂದ ಸುತ್ತಮುತ್ತಲಿರುವಂತಹ ವೀರಾಪುರ ಓಣಿ ಸೇರಿದಂತಹ ಸುತ್ತಮುತ್ತಲಿರುವಂತಹ ಮಹಿಳೆಯರು ಹೊಸ ಬಟ್ಟೆಗಳನ್ನ ತಂದರೆ ಸಾಕು, ಆ ಒಂದು ಬಟ್ಟೆಗಳು ಕಳ್ಳತನವಾಗ್ತಾ ಇದ್ವು. ಆದ್ರೆ ಮನೆಗೆ ಎಷ್ಟೇ ಸೇಫ್ಟಿಗಳನ್ನು ಮಾಡಿಕೊಂಡ್ರು ಸಹಿತ ಈ ಒಂದು ಕಾರ್ತಿಕ್ ಬಿಡ್ತಿದ್ದಿಲ್ಲ. ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಬೆಂಡಿಗೇರಿ ಪೊಲೀಸರು ಕಾರ್ತಿಕ್ನಿಗೆ ಎಡೆಮೂರು ಕಟ್ಟಿ ಜೈಲಿಗೆ ಅಟ್ಟಿದ್ದಾರೆ. ಇವೆಲ್ಲವುಗಳ ನಡುವೆ ಕಾರ್ತಿಕ್ ಈ ಹಿಂದೆ ಕೂಡ 2-3 ಪೋಕ್ಸೋ ಪ್ರಕರಣಗಳಲ್ಲಿ ಕೂಡ ಬೆಂಡಿಗೇರಿ ಪೊಲೀಸರಿಗೆ ಬೇಕಾಗಿದೆ ಎಂಬ ಒಂದು ಸ್ಫೋಟಕವಾದಂತಹ ಮಾಹಿತಿ ಸದ್ಯ ಬೆಂಡಿಗೇರಿ ಪೊಲೀಸರು ಹೇಳಿದ್ದು. ಸಿಂಧೂರ. ಓಕೆ ರವಿಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.